ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ತುಂಬ ದಿನ ಆಯಿತು ವಿಡಿಯೋ ಅಂತೂ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ಇನ್ನೊಂದು ಚಾನಲ್ ಇರೋದ್ರಿಂದ ನಾನಲ್ಲಿ ಲೈವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ನನಗೆ ವಿಡಿಯೋ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಓಕೆನಾ, ನಾನು ಅದರಲ್ಲಿ ಏನು ಗೊತ್ತಾ, ಅದರಲ್ಲಿ ವಿಡಿಯೋನು ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಲೈವು ಕೂಡ ಡೈಲಿ ಮಾಡ್ತಾಯಿದ್ದೀನಿ. ಅಂದರೆ 7 ಗಂಟೆಯಿಂದ 9 ಗಂಟೆ ತನಕ ಸಾಯಂಕಾಲ ಲೈವ್ ಇರುತ್ತೆ. ಹಾಗಾಗಿ ಸಪೋರ್ಟ್ ತಗೋಬೇಕಲ್ವ, ಅದು ಒಂದು ಕಷ್ಟನೇ ಆಗತ್ತೆ ಅಲ್ವಾ. ಸಪೋರ್ಟ್ ಮಾಡೋದು, ಲೈವ್ ಮಾಡೋದು, ಅಲ್ಲಿ ನನಗೆ ಟೈಮು ಸರಿಯಾಗತ್ತೆ. ಅದಕ್ಕೆ ಈ ಚಾನಲಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಓಕೆನಾ, ಅಂದರೆ ನಂದು ಆ ಚಾನಲ್ಲು ಮೊನೋ ಆಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಸರಿ ಮಾಡೋ ತನಕ ನನಗೆ ವಿಡಿಯೋ ಮಾಡೋದು ಕಷ್ಟ. ಇವತ್ತೊಂದು ಲಾಗ್ ಅಂದರೆ ನಮ್ಮದು ಮೇಲೆ ಟೆರಸ್ ಮೇಲೆ ತುಂಬ ಕೆಲಸ ನಡೆದಿದೆ ಅಲ್ವಾ, ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಅಂದ್ಕೋಬಹುದು, ಇವರೇನು ಕಿವಿಗೆಲ್ಲ ಕಟ್ಕೊಂಡಿದ್ದಾರೆ, ಫುಲ್ ಬೇಕಾಗಿದ್ದಾರೆ ಅಂದ್ಕೋಬಹುದು. ನಾನು ತಲೆಗೆ ಸ್ನಾನ ಮಾಡಿಕೊಂಡು ಬಂದಿರೋದು, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ, ಒಂದು ಅರ್ಧ ಗಂಟೆ ಕೂತ್ಕೊಬಿಡ್ತೀನಿ ಅಲ್ವ. ಹಾಗಾಗಿ ತಲೆಗೆ ಅಂದರೆ ಏನಾಗಿತ್ತು ಗೊತ್ತಾ, ನನಗೆ ಥಂಡಿಯಾಗಿರೋದ್ರಿಂದ ಬಿಸಿ ಬಿಸಿ ನೀರನ್ನು, ಅಂದರೆ ತಲೆಗೆ ಫುಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿದ್ದೀನಿ. ಫುಲ್ ನೀರು ಅಂದರೆ ಬಿಸಿ ಬಿಸಿ ನೀರಿಂದಲೇ ತಲೆ ಸ್ನಾನ ಮಾಡಿದ್ದೀನಿ. ಹಾಗಾಗಿ ಒಂದು ರೀತಿ ಸುಸ್ತಾಯಿತು ನನಗೆ. ಹಾಗಾಗಿ ಕೂತ್ಕೊಂಡಾಗ ನನಗೊಂದು ಲಾಗನ್ನು ಮಾಡಿದ್ರಾಯ್ತಲ್ವ. ಮೇಲ್ಗಡೆ ಅಂದರೆ ಮನೆಯದೇ ಕೆಲಸ ನಡೀತಾ ಇದೆ, ಮನೆ ಒಳಗಡೆನೂ ತುಂಬ ಕೆಲಸ ನಡೆದಿದೆ, ಹಾಗೆ ಮೇಲ್ಗಡೆನೂ ನಡೆದಿದೆ. ನಮ್ಮ ಮನೆ ಸುತ್ತಲೂ ತುಂಬ ಕೆಲಸನೇ ನಡೀತಾನೇ ಇದೆ ಈಗಲೂ ಕೂಡ. ಆದರೆ ನಾನು ಮೇಲ್ಗಡೆ ಟೆರೆಸಲ್ಲಿ ಏನೇನಾಗಿದೆ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗಾಗಿ ನಾನೀಗ ಮೇಲ್ಗಡೆ ಹೋಗಬೇಕು. ಅಂದರೆ ಅಲ್ಲಿ ಏನಾಗಿದೆ ಅಂತ ಈಗ ಒಂದು 4 ದಿನದ ಹಿಂದೆ ಹೋಗಿರೋದು, ಅದ್ರ ನಂತರ ಹೋಗಿರಲಿಲ್ಲ ಅಲ್ವಾ. ನಾನು ಹೋಗಬೇಕು, ಅಲ್ಲೇ ಒಂದು ಲಾಗನ್ನು ಮಾಡೋಣ ಅಂದ್ಕೊಂಡೆ. ಓಕೆನಾ, ನನ್ನ ಈ ಚಾನಲ್ ಅಂದರೆ ವಿಲಾಸಿನಿ ಹಾಬೀಸ್ ಚಾನಲಲ್ಲಿ ನಾನು ಈ ರೀತಿ ವ್ಲಾಗು, ಹಾಗೆ ಕುಕ್ಕಿಂಗು, ಟೇಲರಿಂಗು ಇಂಥ ಟಿಪ್ಸೇ ಕೊಡ್ತೀನಿ. ಅಂದರೆ ವ್ಲಾಗೆಲ್ಲ ಮಾಡಿ ಹಾಕ್ತೀನಿ. ಓಕೆನಾ, ನಂದು ಇನ್ನೊಂದು ಚಾನಲ್ ಇದೆ ಅಲ್ವಾ, ವಿಲಾಸಿನಿ ಬ್ಯೂಟಿ ಲೈಫ್ ಅಂತ, ಅದರಲ್ಲಿ ನಾನು ಬ್ಯೂಟಿ ಟಿಪ್ಸನ್ನೇ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಬ್ಯೂಟಿ ಟಿಪ್ಸು, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ, ಹಾಗೆ ಇದು ಫಿಗ್ಮೆಂಟೇಷನ್ ಬಗ್ಗೆ, ಈ ರೀತಿ ಅಂದರೆ ಬ್ಯೂಟಿ ಟಿಪ್ಸೇ ಅದರಲ್ಲಿ ಬರುತ್ತೆ. ಓಕೆನಾ, ಮತ್ತು ಬೇರೆ ಯಾವುದು ವಿಡಿಯೋ ಹಾಕಬಾರ್ದು ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಅಂದರೆ ನಂದು ಗೂಗಲ್ ಆ್ಯಡ್ಸನ್ಸು ತುಂಬ ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ. ಅಂದರೆ ನನಗೆ ಗೊತ್ತೇ ಆಗಿಲ್ಲ. ಗೂಗಲ್ ಆ್ಯಡ್ಸ್ ಮೊನೋ ಮಾಡುವಾಗ ಗೂಗಲ್ ಆ್ಯಡ್ಸನ್ಸನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಅಂದರೆ ನಂದು ಈ ಚಾನಲು ಮೊನೋ ಆಗುವಾಗ ಆ್ಯಡ್ಸನ್ಸ್ ಅಕೌಂಟು ನನ್ನ ಹೆಸರಲ್ಲೇ ಮಾಡ್ಕೊಂಡಿದ್ದೀನಿ ಅಲ್ವಾ, ಇದ್ರದ್ದು ಲಿಂಕನ್ನು ಅದಕ್ಕೆ ಹಾಕಬೇಕಿತ್ತು. ಅದು ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಅದರಲ್ಲಿ ಏನು ಮಾಡಿದ್ದೀನಿ, ಮತ್ತೊಂದು ಸಲ ಮಾಡಿದೆ, ಅದು ಏನು ತಗೊಳ್ಳಿಲ್ಲ. ಮತ್ತು ಹಾಗೆ ರಿಟರ್ನ್ ಮಾಡಿದೆ, ಅದು ತಗೊಳ್ಳಿಲ್ಲ. ಅದೇ ರೀತಿ ಮಾಡಿ ತುಂಬ ಸಲ ನನ್ನ ಹೆಸರಲ್ಲಿ ಆಗಿಬಿಟ್ಟಿದೆ. ಅದು ಏನು ಅಂತ ಬಂದಿದೆ, ಮಲ್ಟಿಪಲ್ ಗೂಗಲ್ ಆ್ಯಡ್ಸನ್ಸ್ ಅಂತ ಬಂದಿದೆ. ಈಗ ಅದನ್ನು ನಾನು ಸರಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಸರಿ ಆಗ್ಬೋದು, ಅಂದರೆ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಒಳಗಡೆ ಸರಿ ಆಗ್ಬೋದು. ಓಕೆನಾ, ಸರಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಸರಿ ಆದ್ರಂತೂ ಆಯಿತು, ಇಲ್ಲ ಅಂದರೆ ನಾನು ಈ ಚಾನಲ್ ಇದೆಯಲ್ವ, ಈ ಚಾನಲ್ ಇರುತ್ತೆ, ಅದು ಆಗತ್ತೆ. ನಾನು 99% ಆಗತ್ತೆ ಅನ್ನೋ ನಂಬಿಕೆ ಇದೆ. ನೋಡೋಣ, ಲಕ್ಕಿದ್ರೆ ಆಗತ್ತೆ ಅಲ್ವಾ. ಅದ್ರ ಬಗ್ಗೆಲ್ಲ ಚಿಂತೆ ಮಾಡಲೇಬಾರ್ದು. ಹೋಗೋದು ಹೋಗ್ತಾನೇ ಇರುತ್ತೆ, ಬರೋದು ಬರ್ತಾನೇ ಇರುತ್ತೆ ಅಲ್ವಾ. ಇನ್ನೊಂದು ಚಾನಲನ್ನು ನಾನು ಮಾಡ್ಬೋದು, ಅಂದರೆ ನನ್ನ ಹೆಸರಲ್ಲಿ ವಿಲಾಸಿನಿ ಬ್ಯೂಟಿ ಕೇರ್ ಅಂತ ಮಾಡ್ಬೋದಲ್ವ, ಏನೋ ಒಂದು ಮಾಡ್ಬೋದು ಅಲ್ವಾ. ಅದು ಏನೇ ಇದ್ದರೂ ಮೊನೋ ಆದರೂ ಕೂಡ ವಿಡಿಯೋ ವೈರಲ್ ಆದರೆ ಒಂದು ಲಕ್ ಅಂತ ಹೇಳ್ಬೋದು. ವಿಡಿಯೋನೇ ವೈರಲ್ ಆಗಿಲ್ಲ, ಮೊನೋ ಆಗಿದೆ ಅಂದರೆ, ಪಿನ್ ಬಂದಿದೆ, $50 ಆಗಿದೆ ಅಂದರೂ
ಅದು ವೇಸ್ಟ್. ಸುಮ್ಮನೆ ವಿಡಿಯೋ ಫುಲ್ಲು ವೈರಲ್ ಆಗಬೇಕು ಅಂದರೆ ಒಂದೊಂದು ವಿಡಿಯೋ ಒಂದೊಂದಕ್ಕೆ ಆದರೂ ವೈರಲ್ ಆದರೆ ನಾವೊಂದು ಚಾನಲ್ ಮಾಡಿದ್ದಕ್ಕೆ ಸಾರ್ಥಕ ಅನ್ಬೋದು ಅಲ್ವಾ. ನನಗೆ ಅದಕ್ಕೆ ಯಾವುದ್ರ ಬಗ್ಗೆನೂ ಚಿಂತನೆ ಮಾಡಲ್ಲ ನಾನು. ಹೋಗಿರೋದು ಹೋಯಿತು, ಬರೋದು ಬರುತ್ತೆ, ಹೋಗಿರೋದು ಹೋಗುತ್ತೆ, ಚಿಂತೆ ಮಾತ್ರ ಮಾಡಲ್ಲ. ಅದಕ್ಕೆ ನಾನು ಚಿಂತೆ ಮಾಡಲ್ಲ. ಇದು ಅಷ್ಟೇ ಕಳೆದೋಗಿತ್ತಲ್ವ ನನ್ನ ಚಾನಲು, 8 ತಿಂಗಳು ಕಳೆದೋಗಿತ್ತು. ಕಳೆದು ಹೋದ ನಂತರ ಸಿಕ್ತು. ಆವಾಗ ಸ್ವಲ್ಪ ಬೇಜಾರಾಯಿತು, ಕಳೆದೋಯ್ತಲ್ವ ನನ್ನ ಚಾನಲು ಅಂತ. ಆದರೆ ಕಳೆದೋಗಿ ಸಿಗುವಾಗ ವಾಚ್ ಅವರು ಫುಲ್ ಡೌನ್ ಆಗಿದೆ, ಜಾಯಿನ್ ಬಟನ್ ಹೋಗಿಬಿಟ್ಟಿದೆ. ಈಗ ಹೊಸದಾಗಿ ಮಾಡ್ಕೋಬೋದು. ವಿಡಿಯೋ ಹಾಕ್ತಾ ಹೋದರೆ ವಿಡಿಯೋ ವೈರಲ್ ಆದರೆ ಒಂದು ಸ್ವಲ್ಪ ದಿನದಲ್ಲೇ ಆಗಿಬಿಡತ್ತೆ ಅಲ್ವಾ, ಅದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ. ವಿಡಿಯೋ ಮೊದಲು ವೈರಲ್ ಆಗಬೇಕು. ಒಂದಲ್ಲ 10 ಚಾನಲ್ ಆದರೂ ಮಾಡ್ಬೋದು ಅಲ್ವಾ. ಒಂದನ್ನು ಡಿಲೀಟ್ ಮಾಡಿ ನಮ್ಮ ಹೆಸರಲ್ಲಿ ಏನೇನು ಅಕೌಂಟೆಲ್ಲ ಇದೆಯಲ್ವ, ನಮ್ಮದು ಆ್ಯಡ್ಸನ್ಸ್ ಅಕೌಂಟೆಲ್ಲ ಸರಿ ಮಾಡಿಕೊಂಡು ಡಿಲೀಟ್ ಮಾಡಿಕೊಂಡ್ರೆ ಆಯಿತು. ಆದರೆ ಒಂದೇ ಹೆಸರಲ್ಲಿ ಒಬ್ರದ್ದೇ ಪ್ರೂಫಲ್ಲಿ ಒಂದೇ ಗೂಗಲ್ ಆ್ಯಡ್ಸನ್ಸಲ್ಲಿ ಇರೋದು, ಓಕೆನಾ. ಅದಿದ್ದಾಗ ಮತ್ತೆ ಟ್ರೈ ಮಾಡಬಾರ್ದು, ಅದು ತೊಂದರೆ ಆಗುತ್ತೆ. ಒಬ್ರದ್ದು ಹೆಸರಲ್ಲಿ ಒಬ್ರದ್ದು ಅಂದರೆ ಪ್ರೂಫ್ ಇರುತ್ತೆ ಅಲ್ವಾ, ಅದಕ್ಕೆ ಪಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಬೇಕಾಗತ್ತೆ. ಅದೆಲ್ಲ ಪ್ರೂಫ್ ಇಟ್ಕೊಂಡೇ ಒಂದು ಗೂಗಲ್ ಆ್ಯಡ್ಸನ್ಸ್ ಮಾಡ್ಕೋಬೇಕು. ಅದು ಒಂದೇ ಸಲ, ಒಬ್ಬರಿಗೆ ಒಂದು ಸಲ ಒಂದೇ ಕೊಡೋದು, ಮತ್ತೆ ಕೊಡಲಿಕ್ಕೆ ಆಗಲ್ಲ. ಅದನ್ನು ಡಿಲೀಟ್ ಮಾಡ್ಕೊಂಡು ನಾವು ಇನ್ನೊಂದನ್ನು ಮಾಡ್ಕೋಬಹುದು ಅಲ್ವಾ. ಒಂದಿದ್ದಾಗ ಮತ್ತೆ ಮಾಡೋದು ತಪ್ಪಾಗತ್ತೆ. ಅದು ನನಗೆ ಗೊತ್ತಿರಲಿಲ್ಲ, ಹಾಗಾಯಿತು. ಬನ್ನಿ, ನಾನು ತುಂಬ ಮಾತಾಡ್ತೀನಿ ಅಲ್ವಾ, ನಾನು ತುಂಬ ಮಾತಾಡುವವಳೇ, ಓಕೆನಾ. ಬನ್ನಿ, ನಾನು ಒಂದು ರೌಂಡು ನಿಮಗೆ ನಮ್ಮ ಮೇಲಿನ ಮನೆ ತೋರಿಸ್ತೀನಿ. ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಅಲ್ವಾ. ಈ ರೀತಿ ನಾವು ಒಂದು ಸಲ ಏನು ಮಾಡಬೇಕು, ಟವೆಲಿಂದ ತಲೆ ಕೂದಲನ್ನು ಚೆನ್ನಾಗಿ ಒರೆಸ್ಕೋಬೇಕು. ನಂತರ ಈ ರೀತಿ ಇದು ಮಿಶೋದಲ್ಲಿ ತಂದಿರೋದು 2 ಬಂದಿದೆ. ಚೆನ್ನಾಗಿ ಆಗುತ್ತೆ. ಒಂದು ರೀತಿ ಇದ್ದ ಹೇರೆಲ್ಲ ಅಲ್ಲಲ್ಲೇ ಡ್ರೈ ಆಗಿಬಿಡತ್ತೆ. ಅಂದರೆ ನಾವು ಒಂದೇ ಬಟ್ಟೆ ಅಂದರೆ ಈಗ ನಾವು ಟವೆಲನ್ನು ಹಾಕೋತೀವಿ ಅಲ್ವಾ, ಒಂದು ಸಲ ಅದರಲ್ಲಿ ನೀರೆಲ್ಲ ಹೋಗಿರುತ್ತೆ. ನಂತರ ಇದರಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಇಟ್ಕೊಬಿಟ್ರೆ ಇನ್ನೂ ನೀರೆಲ್ಲ ಡ್ರೈ ಆಗಿಬಿಡತ್ತೆ. ನಂತರ ಗಾಳಿಯಲ್ಲಿ ಡ್ರೈ ಮಾಡಿಕೊಂಡ್ರೆ ಆಯಿತು. ಆದರೆ ನಮ್ಮೂರಲ್ಲಿ ಚಳಿ ಉಂಟಲ್ವ, ಯಾವಾಗಲೂ ಚಳಿಯೇ ಇರೋದು. ನಮ್ಮ ಸಿರ್ಸಿಲಂತೂ ಫುಲ್ ಚಳಿ ಅಂತ ಹೇಳ್ಬೋದು. ಅದರಲ್ಲೂ ನನಗೆ ಥಂಡಿ ಕೆಮ್ಮೆಲ್ಲ ಆಗಿದೆ ಅಲ್ವಾ. ಥಂಡಿ ಸ್ವಲ್ಪ ಕಡಿಮೆ ಆಗಿದೆ, ಕೆಮ್ಮು ಸ್ವಲ್ಪ ಬರ್ತಾ ಇದೆ. ಅದನ್ನು ಈಗ ನಾನು ತಲೆಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪ ತಿಂದ್ಕೊಂಡು ಕೂತ್ಕೊಂಡಿದ್ದೀನಿ, ಆಯಿತಾ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ. ಕಡಿಮೆ ಆಗುತ್ತೆ, ನಾನು ಅದಕ್ಕೆಲ್ಲ ಕೇರ್ ಮಾಡುವವಳಲ್ಲ. ಥಂಡಿಗೆ ಕೆಮ್ಮಕ್ಕೆ ಜ್ವರಕ್ಕೆಲ್ಲ ಕೇರ್ ಮಾಡುವವಳಲ್ಲ. 1 ದಿನ 2 ದಿನ ಬರಬೇಕು ಅದು ಅಲ್ವಾ. ಥಂಡಿನೂ ಆಗಬೇಕು ಒಂದು ರೀತಿ, ಆವಾಗ ನಮ್ಮ ತಲೆಯೆಲ್ಲ ಸ್ವಲ್ಪ ಸರಿ ಆಗತ್ತೆ. ಅಂದರೆ ಮೂಗಲ್ಲೆಲ್ಲ ನೀರು ಇಳಿದು ಹೋಗಬೇಕು, ವರ್ಷಕ್ಕೊಂದು ಸಲ ಆಗಬೇಕು. ಅಂದರೆ ಕೆಮ್ಮಲ್ಲ, ಥಂಡಿ ಆಗಬೇಕು. ಹಾಗೆ ಜ್ವರನೂ ಒಂದು ಸಲ ಬಂದು ಹೋದರೆ ಏನೋ ಒಂದು ಹೋಗುತ್ತೆ ಅಲ್ವಾ. ವರ್ಷಕ್ಕೊಂದು ಸಲ ಬಂದ್ರೇನು ತೊಂದರೆ ಆಗಲ್ಲ, ಓಕೆನಾ. ಪದೇ ಬರೋದು ತಪ್ಪು. ಅಂದರೆ ಥಂಡಿ ಆದರೂ ಅಷ್ಟೇ, ನೆಗಡಿ ಪದೇ ಆಗೋದು ಒಳ್ಳೆಯದಲ್ಲ. ವರ್ಷಕ್ಕೆ 1 ಸಲ 2 ಸಲ ಬಂದರೆ ಬರುತ್ತೆ ಅಲ್ವಾ. ಒಂದು 4 ದಿನ ಇರುತ್ತೆ, ಆಮೇಲೆ ಸರಿ ಆಗುತ್ತೆ ಅಲ್ವಾ. ಆಯಿತು, ಈಗ ನಾನು ಮೇಲ್ಗಡೆ ಕರ್ಕೋಗ್ತೀನಿ, ಬನ್ನಿ, ಓಕೆನಾ. ಇದರಲ್ಲಿ ಒಂದು ರೀತಿ ಮಜಾ ಕಾಣ್ತೀನಿ ಅಲ್ವಾ. ತೆಗೆದು ಹಾಕಬೇಕು, ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ. ಬನ್ನಿ, ಮೇಲಿನ ಮನೆಗೆ ಹೋಗೋಣ. ತುಂಬ ಮೆಟ್ಟಿಲು ಹತ್ತು ಹೋಗಬೇಕು. ನಾನಿಲ್ಲಿ ಅಂದರೆ 2 ಬಾಡಿಗೆ ಮನೆಗೆ ಕೊಟ್ಟಿದ್ದೀವಿ ಅಲ್ವಾ, ಅವರು ಹೋಗೋ ರೀತಿಲಿ ನಾನು ಹೋಗ್ತಾ ಇರೋದು. ನಮ್ಮ ಮನೆಯಿಂದ ಕೆನಪಿಯಿಂದನೂ ಹಾಗೂ ಹೋಗ್ಬೋದು, ಓಕೆನಾ. ಇದು ಫಸ್ಟ್ ಮನೇಲಿ ಇದ್ದಾರೆ, ನಂತರ ಸೆಕೆಂಡ್ ಮನೇಲೂ ಇದ್ದಾರೆ. ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ, ಇದ್ದಾರೆ, ಇಲ್ಲೂ ಕೂಡ ಇದ್ದಾರೆ. 2 ಮನೆ ಬಾಡಿಗೆ ನಡೀತಾ ಇದೆ. ಹಾಗೆ ಹೀಗೆ ಮುಂದೆ ಹೋಗಿದ್ದರೆ ಮೇಲೆ ಟೆರಸ್ಗೆ ಹೋಗ್ಬೋದು. ಹಾಗೆ ಇಲ್ಲಿ ಒಂದು ಗೇಟ್ ಹಾಕ್ಸಿದ್ದೀವಿ. ಯಾಕೆ ಅಂದರೆ ನಾಯಿ ಬರುತ್ತೆ ಮಳೆಗಾಲದಲ್ಲಿ. ನಾಯಿ ಬರ್ತಿತ್ತು, ಮೊದಲೆಲ್ಲ ಬರ್ತಿತ್ತು. ಅಂದರೆ ಹಿಂದ್ಗಡೆ ಕಂಪೌಂಡ್ ಇರಲಿಲ್ಲಲ್ವ, ಹಾಗಾಗಿ ಹೇಗೋ ಬಂದು ಮೇಲ್ಗಡೆ ಹೋಗ್ತಿತ್ತು. ಹಾಗಾಗಿ ಒಂದು ಗೇಟ್ ಮಾಡಿಸಿದ್ದೀವಿ. ಮತ್ತು ಚಿಕ್ಕ ಮಕ್ಕಳು ಹೋಗಬಾರ್ದಲ್ವ, ಚಾವಿ ಹಾಕಿ ಇಡ್ಬೋದು, ಅದಕ್ಕೆ ಮಾಡಿಸಿದ್ದೀವಿ. ನಂತರ ಮೇಲ್ಗಡೆ ಬಂದೆ. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಓಕೆನಾ. ಮಾತ್ರ ಮುಗ್ದಿರೋದು ಅಷ್ಟೇ. ಇಲ್ಲೆಲ್ಲ ಈ ಫುಲ್ಲು ಸ್ಲ್ಯಾಪಿಗೆ ತಗಡು ಹಾಕ್ಸಿದ್ದೀವಿ. ಎಲ್ಲೂ ಮಳೆ ನೀರೆಲ್ಲೂ ನಮ್ಮ ಬಿಲ್ಡಿಂಗಿಗೆಲ್ಲೂ ತಾಗಬಾರ್ದು, ಆ ರೀತಿ ಹಾಕ್ಸಿದ್ದೀವಿ. ತುಂಬ ದೊಡ್ಡ ಇದೆ, 2000 ಮೇಲಿದೆ ಸ್ಕ್ವೇರ್ ಫೂಟು.
ಹಾಗೆ ಇಲ್ಲಿ ನೋಡಿ ನಾನು ಮೇಲಿದ್ದೆ, ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಕೆಳಗಡೆ ನೋಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕೆಳಗಡೆನೂ ಕೆಲಸ ಎಲ್ಲ ನಡೀತಾ ಇದೆ. ನಮ್ಮದು ಕಾಂಪೌಂಡ್ ಹತ್ರ ಎಲ್ಲ ಲೈಟೆಲ್ಲ ಹಾಕಿಸ್ತಾ ಇದ್ದಾರೆ. ನಾಯಿ ನೋಡಿ ಅಲ್ಲಿ ಎದುರುಗನ ಮನೆಯದು ನಾಯಿ ಮರಿ ಹಾಕಿದೆ, 3 ಮರಿ ತಗೊಂಡು ಬಂದಿದೆ. ಹಾಗೆ ಇಲ್ಲಿ ಏನು ಗೊತ್ತಾ, ತುಂಬ ಖರ್ಚಾಯಿತು ಇದಕ್ಕೆ, ತುಂಬ ಕಾಸ್ಟ್ಲಿ ಇದೆ ಅಲ್ವಾ ಕಬ್ಬಿಣದ್ದು ಐಟಮು. ಮತ್ತು ಈಗ ಒಂದು ಸೀಟ್ ಹಾಕ್ಸ್ತೀವಿ ಅಂದರೆ ತುಂಬಾ ಅಂದರೆ ಸ್ಕ್ವೇರ್ ಫೂಟ್ ಲೆಕ್ಕ ಬರುತ್ತೆ, ಅದು ತುಂಬ ರೇಟು ಇರುತ್ತೆ. ನಂತರ ಇಲ್ಲೆಲ್ಲ ನಾವು ಜಾಲ್ರಿ ಹಾಕ್ಸಿದ್ದೀವಿ, ಅಂದರೆ ಪಾರಿವಾಳ ಬರಬಾರ್ದು, ಕಾಗೆ ಬರಬಾರ್ದು. ನಮ್ಮೂರಲ್ಲಿ ತುಂಬ ಕಾಗೆ ಇವೆ. ಬೆಳಿಗ್ಗೆಯಿಂದ ಸಂಜೆಯಿಂದ ರಾತ್ರಿ ಸಂಜೆಯಿಂದ ಬೆಳಗಿನ ಜಾವದ ತನಕನೂ ಕೂಗ್ತಾನೆ ಇರುತ್ತೆ. ಎಲ್ಲೂ ಒಂದು ಜಾಗ ಸಿಕ್ಕಿದ್ರೂ ಬಂದು ಸೇರ್ಕೊಬಿಡುತ್ತೆ, ರಾಡಿ ಮಾಡುತ್ತೆ. ಅದಕ್ಕೆ ನಾವು ಇಲ್ಲಿ ಫುಲ್ ಜಾಲ್ರಿ ಹಾಕ್ಸಿದ್ದೀವಿ. ಅಂದರೆ ಹಿಂಭಾಗ ನೋಡಿ ಹಿಂದ್ಗಡೆನೂ ಹಾಕ್ಸಿದ್ದೀವಿ. ಏರಿಯಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ. ರಾತ್ರಿ ಚೆನ್ನಾಗಿ ಕಾಣುತ್ತೆ, ಎಲ್ಲ ಕಡೆ ಲೈಟ್ ಇರುತ್ತೆ ಅಲ್ವಾ. ಹಿಂದ್ಗಡೆನೂ ನೋಡಿ ಫುಲ್ ಹಾಕ್ಸಿದ್ದೀವಿ. ಒಂದು ಕಾಗೆನೂ ಬರೋ ಚಾನ್ಸೇ ಇಲ್ಲ. ಬಂದರೂ ಕೂಡ ನಮ್ಮ ಎದುರುಗಡೆಯಿಂದ ಬಂದರೆ ಅದಕ್ಕೆ ವಾಪಸ್ ಹೋಗ್ಲಿಕ್ಕಂತೂ ಆಗಲ್ಲ, ಆ ಥರ ಆಗತ್ತೆ. ಎದುರುಗಡೆನೇ ಹೋಗಬೇಕು. ಈ ಕಡೆ ಹಾಕ್ಸಿದ್ದೀವಿ, ಆ ಕಡೆ ಈ ಕಡೆ 3 ಕಡೆ ಹಾಕ್ಸಿದ್ದೀವಿ. ಆದರೆ ಎದುರುಗಡೆ ಹಾಕ್ಸಿಲ್ಲ. ಯಾಕೆ ಅಂದರೆ ನಮಗೇನಾದರೂ ಮನೆಯಲ್ಲಿ ಫಂಕ್ಷನ್ ಇದೆ ಅಂದಾಗ ಲೈಟಿಂದು ಅಲಂಕಾರ ಏನಾದರೂ ಮಾಡಬೇಕಾಗತ್ತೆ. ಆವಾಗ ವಯರ್ ಎಳೆಯೋದು ಮಾಡೋದು ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಮುಂದೆ ಬಿಟ್ಟಿಟ್ಟಿದ್ದೀವಿ. ಅವ್ರು ಏನಂದಿದ್ದಾರೆ, ನಿಮಗೆ ಎಮರ್ಜೆನ್ಸಿಗೆ ಹಾಕಿ ಇಡ್ಬೋದು, ತೆಗಿಬೋದು, ಆ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಏನು ಕಬ್ಬಿಣದ ಅಲ್ಲ, ಹೀಗೆ ಸುಮ್ಮನೆ ಹಾಕಿ ಇಡ್ಬೋದು, ತೆಗಿಬೋದು, ಆ ರೀತಿದು ಮಾಡೋಣ. ಫಂಕ್ಷನ್ ಇದ್ದಾಗ ಅದನ್ನು ತೆಗೆದುಬಿಟ್ಟಿದ್ರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಗಲೀಜು ಮಾಡಿ ಇದೆ. ಯಾಕಂದರೆ ಇದು ಮಳೆಗಾಲದಲ್ಲೆಲ್ಲ ನೀರು ಇರ್ತಿತ್ತಲ್ವ, ನೀರು ತುಂಬಿ ಹರಿತಾ ಇರ್ತಿತ್ತು. ಹಾಗಾಗಿ ಅದ್ರದ್ದು ಪಾಚಿ ಎಲ್ಲ ಒಣಗಿ ಹೋಗಿದೆ, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ನಾನು ಮಾಡ್ಲಿಕ್ಕೆ ಹೋದ್ರಂತೂ ಆಗಲ್ಲಪ್ಪ, ತುಂಬ ದೊಡ್ಡ ಇದೆ ಅಲ್ವಾ, ಯಾರಿಗಾದರೂ ಕೆಲಸಕ್ಕೆ ಹಚ್ಚಿ ಮಾಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಮ ಏರಿಯಾ ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ನೋಡೋದೇ ಒಂದು ರೀತಿ ಖುಷಿ ಇರುತ್ತೆ. ತುಂಬ ದೊಡ್ಡ ಇದೆ. ಇಲ್ಲಿ 1-2 ಬಾಡಿಗೆ ಮನೆ ಮಾಡ್ಬೋದು, ಅಂದರೆ ಮೇಲೆ ಸೀಟ್ ಇರುತ್ತೆ, ಹಾಗೆ ಕೊಡ್ಬೋದು, ನಡೆಯುತ್ತೆ. ನಮ್ಮ ಕಡೆ ವಾರಕ್ಕೊಬ್ಬರು ಇಬ್ಬರು ಬರ್ತಾನೆ ಇರುತ್ತೆ ಬಾಡಿಗೆ ಮನೆ ಇದೆಯಾ ಅಂತ. ಒಂದು ದೊಡ್ಡ ಬೆಡ್ರೂಮು, ಟಿ ವಿ ಹಾಲು, ಅಡುಗೆ ಮನೆ, ಬಾತ್ರೂಮ್ ಅಂತ ಆಗತ್ತೆ. ದೊಡ್ಡ ಇದೆ, ಹಾಗಾಗಿ ದೊಡ್ಡದೇ ಒಂದೊಂದು ಮನೆ 2 ಮನೆ ಮಾಡ್ಬೋದು ಮೇಲ್ಗಡೆ. ನೋಡಬೇಕು, ಪ್ಲ್ಯಾನ್ ಇದೆ, ನೋಡಬೇಕು ಇನ್ನು ಮುಂದೆ ಯಾವಾಗ ಆಗತ್ತೆ ನೋಡಬೇಕು. ಆದರೆ ನಮ್ಮದು ಬಾವಿ ತುಂಬ ಆಳ ಇದೆ, ಅದೊಂದು ಇನ್ನೂ ಒಂದು 5 ಫೂಟು ಆಳ ಮಾಡಿಸ್ಕೊಂಡು ಆಮೇಲೆ ಮಾಡೋಣ ಅಂದ್ಕೊಂಡು. ನೋಡಿದರೆ ಅಲ್ವಾ, ಇಷ್ಟೇ ಮೇಲ್ಗಡೆ ಎಲ್ಲ ಈ ರೀತಿ ಮಾಡಿದ್ದಾರೆ. ಇನ್ನೂ ಮಾಡ್ಬೋದು, ದುಡ್ಡು ಎಷ್ಟು ಹಾಕಿದ್ರೂ ಮನೆಗೆ ಕಡಿಮೆನೇ ಅಲ್ವಾ, ಬೇಕಷ್ಟು ದುಡ್ಡನ್ನು ತಗೊಳುತ್ತೆ ಮನೆ ಮಾತ್ರ ಅಲ್ವಾ. ನಾನು ನೆಕ್ಸ್ಟ್ ವಿಡಿಯೋ ಏನು ಗೊತ್ತಾ, ನಮ್ಮ ಮನೆ ಒಳಗಡೆ ಏನೆಲ್ಲ ಕೆಲಸ ಆಗಿದೆ ಅಂತ ಹೇಳ್ತೀನಿ. ತುಂಬ ಖರ್ಚಾಯಿತು ಗೊತ್ತಾ, ತುಂಬ ಅಂದರೆ ಇದೆಲ್ಲ ಕಬ್ಬಿಣದಲ್ವ, ಇದೆಲ್ಲ ತುಂಬ ಕಾಸ್ಟ್ಲಿನೇ ಇರುತ್ತೆ. ಅದರಲ್ಲೂ ಸೈಡೆಲ್ಲ ಕಾಗೆ ಬರಬಾರ್ದು ಅಂತ ಮಾಡಿರೋದು. ಅದರಲ್ಲಿ ಎದುರುಗಡೆಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಅದರಲ್ಲಿ ಲೈಟಿನ ಸರೆಲ್ಲ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಬೇರೆ ಏನೋ ಮಾಡೇ ಇರಬೇಕು, ಮಾಡ್ತಾರೆ ಅನಿಸುತ್ತೆ. ನಾವೇನು ಮಾಡಿದ್ದೀವಿ ಗೊತ್ತಾ, ನೀರೆಲ್ಲ ಹೋಗಲಿಕ್ಕೆ, ಅಂದರೆ ಮಳೆ ನೀರೆಲ್ಲ ಕೆಳಗಡೆ ಡೌನ್ ಅಲ್ವಾ, ಎದುರುಗಡೆ ರೋಡ್ ಇದೆ, ಅಂದರೆ ಅಲ್ಲಿ ಗಟಾರ ಇದೆ, ಅಲ್ಲಿ ಬಿಡಲಿಕ್ಕೆಲ್ಲ ಮಾಡಿದ್ದಾರೆ. ಇವು ಇಷ್ಟ ಆಯಿತು. ಮೇಲ್ಗಡೆ ಇನ್ನೂ ಕೆಲಸ ಇದೆ. ಹಾಗೆ ಇಲ್ಲಿ ಲೈಟೆಲ್ಲ ಹಾಕಿದ್ದೀವಿ, ಒಂದು ಟ್ಯೂಬ್ ಲೈಟು, ಬಲ್ಬು ಎಲ್ಲ ಇದೆ. ಅಂದರೆ ನಮಗೆ ನೈಟ್ ಎಲ್ಲಾದರೂ ವಾಕ್ ಮಾಡಲಿಕ್ಕೆ ಬೇಕಲ್ವ, ಅದಕ್ಕೆ ಮಕ್ಕಳೆಲ್ಲ ಬಂದಾಗ ಸ್ವಲ್ಪ ನೈಟೆಲ್ಲ ಓಡಾಡ್ತಾರೆ, ಇಲ್ಲಿ ಬಂದ್ಕೊಂಡು ಮಾತಾಡ್ತಾ ಕೂತ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಮಕ್ಕಳು. ಅದಕ್ಕೆ ಲೈಟೆಲ್ಲ ಹಾಕ್ಸಿದ್ದೀವಿ. ನಮಗಾದರೂ ಬೆಳಗಿನ ಜಾವ ಅಥವಾ ನೈಟು ವಾಕ್ ಮಾಡಲಿಕ್ಕೆ ಆಗತ್ತೆ ಅಂತ ಲೈಟ್ ಹಾಕ್ಸಿದ್ದೀವಿ. ನಂತರ ಇಲ್ಲಿ ಏನು 1-2 ಅಂದರೆ ಮನೆ ಮಾಡ್ಬೋದು. ಇಲ್ಲಿ ಆ ಕಡೆ ಒಂದು, ಆ ಕಡೆ ಒಂದು, ಒಂದೊಂದು ಬೆಡ್ರೂಮ್ ಮಾಡಿ ಒಂದು ಮನೆ ಮಾಡ್ಬೋದು. ಮೇಲ್ಗಡೆ ಇದೆ ಸೀಟ್ ಇರುತ್ತೆ, ಮಾಡ್ಬೋದು, ನಡೆಯುತ್ತೆ. ಇಲ್ಲಿ ಬಾಡಿಗೆ ಮನೆ ತುಂಬ ಚೆನ್ನಾಗಿ ಕೇಳ್ತಾನೆ ಬರ್ತಾರೆ. ಪ್ರತಿ ವಾರದಲ್ಲಿ ಒಬ್ಬರಂತೂ ಬಂದೇ ಬರ್ತಾರೆ, ಮನೆ ಇದೆಯಾ ಅಂತ.
ಇವತ್ತಿನ ವ್ಲಾಗ್ ಎಷ್ಟೇ ಓಕೆನಾ. ನನಗೂ ಕೂಡ ಥಂಡಿಯಾಗಿದೆ, ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಮುಖ ಎಲ್ಲ ಒಂದು ರೀತಿಯಾಗಿದೆ ಅಲ್ವಾ. ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಏನು ಗೊತ್ತಾ, ನಮ್ಮ ಮನೆ ಒಳಗಡೆ ಏನೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಹೊರಗಡೆ ಇನ್ನೂ ಕೆಲಸ ನಡೀತಾನೇ ಇದೆ. ಅಂದ್ರೆ ಮನೆ ಎದುರುಗಡೆ ಅದು ಏನು ಕಲ್ಲು ಕಂಬ ಅಂತಾರಲ್ವ, ಮನೆ ಎದುರುಗಡೆ ಕಾಂಪೌಂಡಿಗೆ, ಅದಕ್ಕೆಲ್ಲ ಬಲ್ಬ್ ಮೊದಲೇ ಕುಳಿಸಿದ್ವಿ. ಮತ್ತೆಲ್ಲ ಕಲ್ಲು ಕಂಬಿಗೆಲ್ಲ ಬಲ್ಬೆಲ್ಲ ಕುಳಿಸ್ತಾ ಇದ್ದಾರೆ ನಮ್ಮ ಮನೇಲಿ. ನಮ್ಮ ಮನೆಯವರಿಗೇನು ಇಡೀ ಮನೆಯೆಲ್ಲ ಲೈಟಲ್ಲೇ ಇರಬೇಕಂತೆ ಅವರಿಗೆ, ಅದಕ್ಕೆ ಬಲ್ಬೆಲ್ಲ ಹಾಕಿಸ್ತಾ ಇದ್ದಾರೆ. ನಂತರ ಇನ್ನೂ ಕೆಲಸ ನಡೀತಾನೇ ಇದೆ, ಮಾಡುತ್ತಾನೇ ಇದ್ದಾರೆ. ತುಂಬ ಕೆಲಸ ಆಯಿತು ಈ ಸಲ. ಇಲ್ಲೆಲ್ಲ ಕ್ಲೀನ್ ಮಾಡೋದು ಯಾವಾಗ, ಒಬ್ರಿಗೆ ಹೇಳ್ತೀನಿ ಅಂದಿದ್ದಾರೆ, ಬಂದು ಎಲ್ಲ ಕ್ಲೀನ್ ಮಾಡಿ ಕೊಡ್ಬೋದು. ನನ್ನ ಹತ್ರ ಅಂತೂ ಆಗಲ್ಲಪ್ಪ, ಮನೆ ಒಳಗಡೆ ಕ್ಲೀನ್ ಮಾಡೋದೇ ಕಷ್ಟ ಆಗಿದೆ ಈಗ. ಎಷ್ಟೋ ದಿನ ಆಯಿತು ಗೊತ್ತಾ, 1.5 ತಿಂಗಳಾಯಿತು ಅನಿಸುತ್ತೆ ಕೆಲಸ ಸ್ಟಾರ್ಟ್ ಮಾಡಿ. ಅಲ್ಲಿಂದ ಇಲ್ಲಿ ತನೂ ಸಣ್ಣ ಪುಟ್ಟ ಕೆಲಸನೇ. ಈಗ ಒಂದು ಸಲ ಇಲ್ಲೊಂದು ಕ್ಲೀನ್ ಮಾಡಿ ತೊಳೆದು ಬಿಡಬೇಕು, ಇಲ್ಲೆಲ್ಲ ತೊಳಿಬೇಕು. ಈಗ ನಂತರ ನಮ್ಮದು ಜಾತ್ರೆನೂ ಕೂಡ ಬಂತಲ್ವ, ಅಷ್ಟರಲ್ಲಿ ಮುಗಿಸ್ಕೋಬೇಕು. ನಮ್ಮದು ಇದು ಮೇಲೆ ಹೋಯಿತು ಸಿಂಟೆಕ್ಸು, ನಮ್ಮದು ಸಿಂಟೆಕ್ಸು ಮೇಲೆ ಹೋಯಿತು. ಹಾಗೆ ಸೋಲಾರು ಕೂಡ ಮೇಲೆ ಹೋಗಿದೆ. ಇಲ್ಲೆಲ್ಲ ಕಬ್ಬಿಣಿಂದ ಮಾಡಿದ್ದಾರೆ. ಯಾರೂ ಬರುವ ಹಾಗೆ ಇಲ್ಲ ಇಲ್ಲಿ. ಹಾಗೆ ಆ ಕಡೆಯಿಂದ ಬರುತ್ತೆ, ಎದುರುಗಡೆಯಿಂದ ಬಂದರೂ ಅದಕ್ಕೆ ಬರದೇ ಇರೋ ಥರ ಮಾಡ್ತೀನಿ ಎಂದಿದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ಅವತ್ತವತ್ತು ಹೀಗೆ ನಮಗೆ ಬೇಕಾದಾಗ ತೆಗಿಬೋದು, ಬೇಡ ಅಂದಾಗ ಅಂದರೆ ಬೇಕು ಅಂದಾಗ, ಅಂದರೆ ಕಾಗೆ ಬರಬಾರ್ದು ಅಂದಾಗ ಅದನ್ನು ಹಾಕ್ಬೋದು. ನಮಗೇನಾದರೂ ಲೈಟೆಲ್ಲ ಹಾಕಿ ಎಲ್ಲ ಮಾಡಬೇಕಾಗತ್ತಲ್ವ, ಅಂಥ ಟೈಮಲ್ಲಿ ನಾವು ಅದನ್ನು ತೆಗೆದುಬಿಟ್ಟು ಲೈಟನ್ನೆಲ್ಲ ಹಾಕಿ ಮಾಡ್ಬೋದು. ಆ ಥರ ತೆಗೆಯೋದು ಮಾಡೋದು ಆ ರೀತಿದು ಮಾಡಿಕೊಡ್ತೀನಿ ಎಂದಿದ್ದಾರೆ. ಅದು ಎದುರುಗಡೆ ಕಾಗೆ ಬರಬಾರ್ದು. ಯಾಕೆ ಅಂದರೆ ನಮ್ಮಲ್ಲಿ ಪಕ್ಕದ ಮನೆಯಲ್ಲೆಲ್ಲ ಮಾಡಿದ್ದಾರೆ, ಎದುರುಗಡೆ ಮನೆಯಲ್ಲೆಲ್ಲ ಮಾಡಿದ್ದಾರೆ. ಕಾಗೆಗೆ ಮನೆಯಾಗಿದೆ ಗೊತ್ತಾ, ಎಷ್ಟು ಕಾಗೆ ಇದೆ ಗೊತ್ತಾ, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಿರ್ಸಿಯಲ್ಲಂತೂ ಅದು ಮಾರ್ಕೆಟ್ ಕಡೆ ಅಂತೂ ಸಿಕ್ಕಾಪಟ್ಟೆ ಕಾಗೆ ಇದೆ, ಕೂಗ್ತಾನೇ ಇರುತ್ತೆ. ಬೆಳಿಗ್ಗಿಂದ ಸಂಜೆ ತನಕ, ರಾತ್ರಿಯಿಂದ ಬೆಳಿಗ್ಗೆ ಆಗೋ ತನಕ ಕೂಗ್ತಾನೇ ಇರುತ್ತೆ. ನಾನು ಒಂದು ವಿಡಿಯೋ ಮಾಡಲಿಕ್ಕೂ ಆಗಲ್ಲ ಒಂದೊಂದು ಸಲ ಗೊತ್ತಾ. ಏನಾದರೂ ನಾನು ವಿಡಿಯೋ ಮಾಡೋಣ ಅಂತ ಹೋದರೆ ಕಾಗೆ ಸೌಂಡು. ಸಾಯಂಕಾಲ ಅಂತೂ ವಿಡಿಯೋ ಮಾಡಲಿಕ್ಕೆ ಆಗಲ್ಲ 6 ಗಂಟೆಯಿಂದ. ಓಕೆನಾ. ನಾನು ತುಂಬ ದಿನ ಆಯಿತು, ಬೇಜಾರು ಮಾಡ್ಕೋಬೇಡಿ. ನಂದು ಇನ್ನೊಂದು ಚಾನಲ್ ಇದೆ, ಅಲ್ಲಿ ಹೋಗಿ ನಾನು ಸಿಗ್ತೀನಿ. ವಾರದಲ್ಲಿ 2 ವಿಡಿಯೋ 3 ವಿಡಿಯೋ ಬರುತ್ತೆ, ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ನಾನು ಇದರಲ್ಲೂ ಕೂಡ ವಿಡಿಯೋ ಹಾಕ್ತಾ ಹೋಗ್ತೀನಿ. ಓಕೆನಾ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದು ಕಷ್ಟ ಆಗಿದೆ ಅಷ್ಟೇ. ಓಕೆನಾ. ನಾನು ಇದರಲ್ಲಿ ಈ ಥರ ಏನೋ ಒಂದು ವಿಡಿಯೋ ಕುಕ್ಕಿಂಗು ಅದು ಇದು ವಿಡಿಯೋ ಹಾಕ್ತಾ ಹೋಗ್ತೀನಿ. ಟೇಲ್ರಿಂಗ್ ವಿಡಿಯೋನೂ ಹಾಕ್ತೀನಿ. ಯಾರಾದರೂ ಟೇಲ್ರಿಂಗ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಓಕೆನಾ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಅಲ್ಲಿ ತನಕ ಬಾಯ್.